ಸಿ ಬರ್ಡ್ ದುರಂತದಲ್ಲಿ 6 ಮಂದಿ ಮಿಸ್ಸಿಂಗ್ ಆಗಿದ್ದಾರೆ. ಬಸ್ ಭಸ್ಮವಾಗ್ತಾ ಇದ್ದಂತೆಯೇ 6 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಬಿಂದು, ಮಾನಸ, ಶಶಿಕಾಂತ್, ನವ್ಯ, ಮಸ್ರತ್, ಸೈಯದ್, ಜಮೀರ್ ಅನ್ನುವಂತಹ ಪ್ರಯಾಣಿಕರು ಮಿಸ್ಸಿಂಗ್ ಆಗಿದ್ದಾರೆ. ಏನಾಗಿದ್ದಾರೆ, ಏನ್ ಕತೆ, ಸದ್ಯಕ್ಕೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ 6 ಜನರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿ ಬರ್ಡ್ ದುರಂತದಲ್ಲಿ 6 ಮಂದಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಶಶಿಕಾಂತ್, ನವ್ಯ, ಬಿಂದು, ಮಾನಸ, ಮಸ್ರತ್, ಸೈಯದ್, ಸಮೀರ್ ಅನ್ನುವಂತಹ ಪ್ರಯಾಣಿಕರು ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿ ಹೋದ್ರು, ಏನಾಯ್ತು, ಏನ್ ಕತೆ, ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಈ ಒಂದು ಘಟನೆ ನಡೆದು ಆಲ್ಮೋಸ್ಟ್ 8ರಿಂದ 9 ಅವರ್ ಆಯ್ತಾ ಬಂತು. ಇನ್ನೂ ಕೂಡ ಈ 6 ಪ್ರಯಾಣಿಕರು ಎಲ್ಲಿ ಹೋದ್ರು, ಹೇಗೆ ನಾಪತ್ತೆಯಾದ್ರು ನೋಡಿ. ಗಮನಿಸ್ತಾ ಇದ್ದೀರಲ್ಲ, ದುರಂತದಲ್ಲಿ ನಾಪತ್ತೆಯಾದವರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿ ಹೋದ್ರು, ಏನಾದರೂ, ಏನು ಮಾಡ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಸಜೀವವಾಗಿ ದಹನವಾಗಿದ್ದಾರಾ ಗೊತ್ತಿಲ್ಲ. ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ನೋಡಿ. ರಶ್ಮಿ ಅವರು ಕೂಡ ನಾಪತ್ತೆಯಾಗಿದ್ರು, ಬಟ್ ಆದರೆ ಅವರ ಮಾಹಿತಿ ಸಿಕ್ತು, ಅವರೇ ಪೇರೆಂಟ್ಸ್ಗೆ ಹೇಳಿದ್ರು. ಬಟ್ ಆದರೆ ಈ ದುರಂತದಲ್ಲಿ ಬಿಂದು, ಮಾನಸ, ಶಶಿಕಾಂತ್, ನವ್ಯ, ಮಸ್ರತ್ ಎಲ್ಲಿ ಹೋದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರಾ, ಬೆಂಗಳೂರಿಗೆ ಏನಾದರೂ ಬಂದ್ರಾ, ಯಾರ್ದಾದ್ರೂ ಸಹಾಯವನ್ನು ಪಡೆದುಕೊಂಡು ಬೆಂಗಳೂರಿಗೆ ವಾಪಸ್ಸಿಗೆ ಬಂದ್ರಾ, ಅಥವಾ ತಮ್ಮ ಊರಿಗೆ ಏನಾದರೂ ಪ್ರಯಾಣವನ್ನು ಬೆಳೆಸಿದ್ರಾ, ಅಥವಾ ಅಲ್ಲಿ ಹೋಗಿ ಎಲ್ಲಾದರೂ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರಾ, ಏನು ಕತೆ, ಇದ್ಯಾವುದು ಕೂಡ ಸಿಗ್ತಾ ಇಲ್ಲ ಮಾಹಿತಿ. ಅಥವಾ ಬಸ್ನಲ್ಲಿಯೇ ಸಜೀವವಾಗಿ ದಹನವಾದ್ರ ಗೊತ್ತಿಲ್ಲ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ, ಈ ಲಾರಿ ಕಂಟೈನರ್ನ ಡ್ರೈವರ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಚಿತ್ರದುರ್ಗ ಬಸ್ ದುರಂತಕ್ಕೆ DCM DK ಶಿವಕುಮಾರ್ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತ ಕುಟುಂಬಸ್ಥರಿಗೆ ದೇವರು ದುಃಖ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ, ಜಿಲ್ಲಾಡಳಿತದ ಜೊತೆಗೆ ಪರಿಹಾರ ನೀಡೋ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ದುರಂತ ಸಂಭವಿಸಬಾರ್ದಾಗಿತ್ತು, ಸಂಭವಿಸಿಬಿಟ್ಟಿದೆ. ಬಟ್ ಆದರೆ ಆ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿ ಅವರ ಕುಟುಂಬಸ್ಥರಿಗೆ ನೀಡಲಿ ಅಂತ ಹೇಳಿ ಮಾತನಾಡಿದ್ದಾರೆ. ಜಿಲ್ಲಾಡಳಿತ ಜೊತೆಗೆ ನಾವು ಮಾಹಿತಿಯನ್ನು ಕೂಡ ಪಡೆದುಕೊಳ್ತೀವಿ, ಪರಿಹಾರದ ಬಗ್ಗೆ ನಾವು ಘೋಷಣೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಂತಾಪವನ್ನು ಸೂಚಿಸೋದರ ಜೊತೆಗೆ ಇವತ್ತು ಕ್ರಿಸ್ಮಸ್ ಹಬ್ಬ ಬೇರೆ, ಆ ಒಂದು ಖುಷಿಯಲ್ಲಿ ಇದ್ದಂತಹ ಜನ ಈಗ ಅವರ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಆಕ್ಸಿಡೆಂಟ್ ಏನು ಹೇಳೋಕ್ಕಾಗಲ್ಲ. ಇವಾಗ ಅವರ ಎಲ್ಲ ಕುಟುಂಬದವರು ಕೂಡ ಸಹಕಾರ ದುಃಖವನ್ನು ತೋರಿಸ್ತಾ ಇದೆ. ಅವರ ಆತ್ಮಗಳಿಗೆ ಅದೇನಾಗಿದೆ ಅನ್ನೋದನ್ನ ವರದಿಯನ್ನು ಅಧಿಕಾರಿಗಳು ಪರಿಹಾರ ಕೊಡಬೇಕು. ಲೋಕಲ್ ಜಿಲ್ಲಾಡಳಿತ ನಾವು ಆಕ್ಸಿಡೆಂಟ್ ಏನು ಹೇಳೋಕ್ಕಾಗಲ್ಲ. ಈಗಷ್ಟೇ ಮಾತನಾಡ್ತಾ ಇದ್ರು DCM DK ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ದುರಂತ ಸಂಭವಿಸಬಾರ್ದಾಗಿತ್ತು, ಬಟ್ ಆದರೆ ಸಂಭವಿಸಿದೆ. ಈಗ ಒಂದಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ. ಅವರ ಹುಡುಕಾಟವನ್ನು ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ದುರಂತದಲ್ಲಿ ಸಾವನ್ನಪ್ಪಿರುವವರಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವವರು ಗುಣಮುಖರಾಗಿ ವಾಪಸ್ ತಮ್ಮ ಮನೆಗೆ ತೆರಳಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಮತ್ತು ಈ ಘಟನೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಜೊತೆ ನಾವು ಮಾತನಾಡ್ತೀವಿ, DC ಜೊತೆ ಚರ್ಚೆಯನ್ನು ಮಾಡಿ ಪರಿಹಾರದ ಬಗ್ಗೆ ಘೋಷಣೆಯನ್ನು ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು. ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, CM ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಈ ದುರಂತದ ಬಗ್ಗೆ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದುಃಖ ಭರಿಸುವಂತಹ ಶಕ್ತಿಯನ್ನು ದೇವರು ಕರುಣಿಸಲಿ ಅವರ ಕುಟುಂಬಸ್ಥರಿಗೆ ಅನ್ನುವಂತಹ ಟ್ವೀಟ್ ಮುಖಾಂತರ ತಮ್ಮ ಈ ಒಂದು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.
ಈಗ ಮಿಸ್ಸಿಂಗ್ ಆಗಿರೋರ ಕಥೆ ಏನು ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವ್ರದ್ದು ಹೇಗೋ ಮಿಸ್ಸಿಂಗ್ ಆಗಿಲ್ಲ, ಅವರಿಗೂ ಬದುಕಿ ಉಳಿದು ಬರಲಿ ಅನ್ನುವಂತಹ ಪ್ರಾರ್ಥನೆ ಒಂದು ಕಡೆ ಆಗ್ತಾ ಇದೆ. ಮಿಸ್ಸಿಂಗ್ ಆಗಿರೋರು ಏನಾದರೂ, ಎಲ್ಲಿ ಹೋದರು, ಹೇಗೆ ಎಸ್ಕೇಪ್ ಆದರು, ಹೀಗೆ ಒಂದಷ್ಟು 108 ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಅಪಘಾತದ ತೀವ್ರತೆಯನ್ನು ಗಮನಿಸ್ತಾ ಇದ್ದರೆ, ಈ ಬಸ್ಸು ಸುಟ್ಟು ಕರಕಲಾಗಿರುವಂತಹ ರೀತಿಯನ್ನು ಗಮನಿಸ್ತಾ ಇದ್ದರೆ ಯಾರೊಬ್ಬರ ದೇಹ ಕೂಡ ಸಿಗೋದಿಲ್ಲ ಅನ್ನೋದು ಡೌಟೇ ಇಲ್ಲ. ಸ್ಥಳದಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಇದ್ದಾರೆ. ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು, ಯಾವ ರೀತಿಯಾಗಿ ಅಪಘಾತ ಆಯಿತು, ಹೇಗೆ ಸಾಧ್ಯ ಆಯಿತು, ಟ್ರಾಫಿಕ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದರೆ ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ಬಸ್ಸನ್ನು ತೆರವು ಮಾಡುವಂತಹ ಕಾರ್ಯ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈಗಾಗಲೇ ಒಂದಷ್ಟು ಜನ ಬಸ್ನಲ್ಲೇ ಸಜೀವವಾಗಿ ದಹನ ಆಗಿರುವಂತಹ ಹಿನ್ನೆಲೆಯಲ್ಲಿ ಐಡೆಂಟಿಫೈ ಕೆಲಸ ಆಗಬೇಕು. ಯಾರ್ಯಾರು, ಎಲ್ಲೆಲ್ಲಿಯವರು, ಏನು ಕತೆ, ಮತ್ತು ಒಂದು ಪುಟ್ಟ ಮಗುನೂ ಕೂಡ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.